ನಾವು ಮಾತಾಡಲ್ಲ. ಅಲ್ಲ ಅದು ಒಂದ್ ಸ್ವಲ್ಪ ಏನು ಒಂದ್ ಸ್ವಲ್ಪ ಮಾತಾಡ್ರಿ ಹೇಳ್ರಿ. ಅಲ್ಲ ಅವ್ರ ಬಗ್ಗೆ ಏನ್ ಹೇಳುವಂತದ್ದು ಏನು ಉಳಿದಿಲ್ಲ. ಮಾತಾಡು. ನೀವ್ ಈ ಕಡೆ ಬರ್ರಿ ಸುನಿಲ್, ಅವ್ರು ಮಾತಾಡ್ತಾರ. ಯಾವ್ದಾರ ಒಂದು ವ್ಯಕ್ತಿ ಬಗ್ಗೆ ಹೇಳ್ಬೇಕು ಅನ್ನೋಂತ ಇದ್ರೆ ಹೇಳ್ಬೋದು ನಾವು. ಎಲ್ಲದರಲ್ಲಿ ಎಕ್ಸ್ಪರ್ಟ್ ಇರುವಂತರ ಬಗ್ಗೆ ಹೆಂಗೆ ವರ್ಣನೆ ನಮ್ಗೆ ತಿಳಿತಾ ಇಲ್ಲ. ಅದು ಒಳ್ಳೆ ಮನುಷ್ಯ. ಯಾವ್ದಾದ್ರೆ ಅದನ್ನ ಕಣ್ಣಲ್ಲಿ ಹೀರಿ ಅನುಭವಿಸುವಂತವ್ರು ಅವ್ರ ಕಡೆ ಐತಿ. ಇಷ್ಟನ್ನ ನಾವು ಹೇಳ್ಬೋದು. ಹೆಚ್ಚಿನ ನೀವೇನ್ ಹೇಳ್ತೀರಿ ನಮ್ಮ ಪ್ರಕಾಶ್ ಬಂಟೂರ್ ಒಂದೆರಡು ಮಾತುಗಳನ್ನ? ನಾವು ಹೇಳೋದು ಏನಪ್ಪಾ ಅಂದ್ರೆ ಇವತ್ತಿನ ದಿನ ತಡ್ರಿ ಇಲ್ಲಿ ಮಾತಾಡ ಏನೋ ಹೇಳತ್ತಾರಿ, ಮಾತಾಡತ್ತಾರ ಅವ್ರ ಏನು. ಇವತ್ತಿನ ದಿನ ನನ್ನ ಸಹೋದರ ಆದಂತ ಪ್ರಕಾಶ್ ಬಂಟೂರ್ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತ ಇನ್ ನೆಕ್ಸ್ಟ್ ಮುಂದ್ ಬರುವಂತ ಎಲ್ಲಾ ಮುಂದಿನ 50ನೇ ವರ್ಷದ ಹುಟ್ಟುಹಬ್ಬ ಬರುತ್ತೆ. ವಿಜೃಂಭಣೆಯಾಗಿ ನೆಕ್ಸ್ಟ್ ಬರುವ ಎಲ್ಲಾ ದಿನಗಳೆಲ್ಲ ಸುಖ ದುಃಖ ಎಲ್ಲಾ ಇರ್ಲಿ. ಮತ್ತ ಆರೋಗ್ಯ ಐಶ್ವರ್ಯ ಸಂಪತ್ತು ಶುಭ ಕಾಮನೆ, ರಾಶಿ ಒಳ್ಳೇದಾಗ್ಲಿ, ಜಾಸ್ತಿ ಆಗ್ಲಿ. ಒಂದ್ 2 ಪದ ಹಾಡ್ ಬರ್ರಿ. ಅದೇ ರೀತಿ ನಮ್ಮ ಬಿಡ್ನಾಳದ ಗಾನ ಕೋಗಿಲಾಗಿದ್ದಂತ ನಮ್ಮ ಶೇಖಣ್ಣವರು, ಚಂದ್ರಶೇಖರ್ ವಾಲಿಕರ್ ಅವರು ನಮ್ಮ ಹಿರಿಯ ಜೀವಿ, ಅದೇ ರೀತಿ ಸ್ನೇಹ ಜೀವಿ. ಅವರು ನಮ್ಮ ಪ್ರಕಾಶ್ ಬಂಟ್ನೂರ್ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ತಾರೆ. ಹಂಗೆ ಅವರ ಬಗ್ಗೆ ಒಂದು ಹಾಡಿನ ಮುಖಾಂತರ ಅವ್ರಿಗೆ ಶುಭಾಶಯನ ತಿಳಿಸ್ತಾರೆ. ಒಂದು 4 ಹೋಗಿರಿ. ಧನ್ಯವಾದಗಳು. ತಾಯಿ ಮರ್ಗಮ್ಮನ ಆಶೀರ್ವಾದ, ಶ್ರೀ ಆಂಜನೇಯನ ಆಶೀರ್ವಾದ ಸದಾಯುವಾಗ ಮೇಲಿರ್ಲಿ, 100 ಕಾಲ ಸುಖವಾಗಿ ಬಾಳಲಿ ಅಂತೇಳಿ ಹಂಗ ಒಂದು ಹಾಡ್ರಿ. ಹಾಡ್ರಿ ಮಾಡಿದ್ರಿ ಹಾಡ್ರಿ. ಸುಳ್ಳು ಹಾಡ್ತಾರ. ಈ ಕಡೆ ಮಾಡಿ ಹೇಳ್ರಿ. ನಾವು ಬರ್ಬೇಕು ವಿಡಿಯೋದಾಗ. ಕವರ್ ಮಾಡಿ ಮಾಲಿ ಹಾಕ್ಯನ ಕೊರಳಾಗ ಅಯ್ಯಪ್ಪ ಕುಂತನ ಮನದಾಗ, ಮಾಲಿ ಹಾಕ್ಯನ ಕೊರಳಾಗ ಅಯ್ಯಪ್ಪ ಮನದಾಗ, ಅಯ್ಯಪ್ಪ ಕುಂತನ ಮನದಾಗ, ಮಾಲಿ ಹಾಕ್ಯನ ಕೊರಳಾಗ, ಮಾಲಿ ಹಾಕ್ಯನ ಕೊರಳಾಗ ಅಯ್ಯಪ್ಪ ಕುಂತನ ಮನದಾಗ, ಪಂಪಾ ನದಿ ದಡದಾಗ ಅವತಾರ ತಾಳನ ಶಬರ್ಯಾಗ, ಪಂಪಾ ನದಿ ದಡದಾಗ ಅವತಾರ ತಾಳೆನ ಶಬರ್ಯಾಗ, ಅವತಾರ ತಾಳೆನ ಶಬರ್ಯಾಗ, ಅವತಾರ ತಾಳೆನ ಶಬರ್ಯಾಗ, ಕಷ್ಟ ದೂರ ಮಾಡುದಕ್ಕ ಮಾಲಿ ಬಿದ್ದತಿ ಕೊರಳಾಗ ಅಯ್ಯಪ್ಪ ಕುಂತನ ಮನದಾಗ, ಮಾಲಿ ಬಿದ್ದ ಕೊರಳಾಗ ಅಯ್ಯಪ್ಪ ಕುಂತನ ಮನದಾಗ, ಗಣೇಶ ಶನಮುಖ ಎಡಬಲಕ ಅಯ್ಯಪ್ಪ ಕುಂತನ ನಡಬರಕ, ಗಣೇಶ ಶನಮುಖ ಎಡಬಲಕ ಅಯ್ಯಪ್ಪ ಕುಂತನ ನಡಬರಕ, ಅಯ್ಯಪ್ಪ ಕುಂತನ ನಡಬರಕ, ಅಯ್ಯಪ್ಪ ಕುಂತನ ನಡಬರಕ, ಕಲಿಯುಗ ಉದ್ಧಾರ ಮಾಡುದಕ ಮಾಲಿ ಬಿದ್ದತಿ ಕೊರಳಾಗ ಅಯ್ಯಪ್ಪ ಕುಂತನ ಮನದಾಗ. ಅದೇ ರೀತಿ ನಮ್ಮ ಹಿರಿಯರಾದಂತ ರಮೇಶ್ ಮೇಟಿ ಅವರು ಒಂದೆರಡು ಮಾತುಗಳನ್ನ ಆಡ್ತಾರ. ಈ ಒಂದು ಚಳಿಗಾಲ ಅಧಿವೇಶನದಾಗ ಮುಖ್ಯೋಪಾಧ್ಯಾಯರು ನಿಮ್ಮ 2 ಮಾತುಗಳನ್ನ ಹೇಳಿ. ನಾವು ವಿಷಯ ಅಷ್ಟ ಮಾಡ್ತೇವ್ರಿ. ಹ್ಯಾಪಿ ಬರ್ತ್ಡೇ. ಅವ್ರ ಬಗ್ಗೆ ನಿಮ್ಗೆ ಅನಿಸಿಕೆ ಹೇಳ್ರಿ. ಅಡಿಸಿಕೆವ್ರೆಲ್ಲ ನಮ್ಮ ಬಿಡ್ನಾಳದ ಪಾರು ಆದಂತ ಅವರು ನಮ್ಮ ಪ್ರಕಾಶ್ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಿ. ಗೆಳೆಯರಾದಂತ ಪಾರು ಅವರು ಹೇಳಪ್ಪ ಪಟ್ರ ಅವ್ರ ಬಗ್ಗೆ ಹೇಳ. ಅಲ್ಲಿ ಮನೆ ಹೋಗಿದ್ರಲ್ಲ. ಈ ಒಂದು ಹುಟ್ಟುಹಬ್ಬದ ಆಚರಣೆಯಲ್ಲಿ ಪಾಲ್ಗೊಂಡಂತ ನಮ್ಮ ಹಿರಿಯರು ಪಾರು ಅವರು, ಅದೇ ರೀತಿ ಬಸವರಾಜ್ ವಾಲಿಕರ್ ಅವರು, ರಮೇಶ್ ಅವರು, ಶೇಖಣ್ಣರು, ಈ ಒಂದು ಹುಟ್ಟುಹಬ್ಬದಕ್ಕೆ ಬಂದಿದ್ದಕ್ಕೆ ಬಹಳ ಧನ್ಯವಾದ. ಅದೇ ರೀತಿ ಈ ಒಂದು
ಶುಭ ಸಮಾರಂಭದಲ್ಲಿ ನಮ್ಮ ಪ್ರಕಾಶ್ ಮಂಡನವರು 35ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. 36ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಈ ಒಂದು ಸುಖಕರವಾಗಿರ್ಲಿ, ಅದೇ ರೀತಿ ನಮ್ಮ ಸ್ನೇಹಮಯವಾಗಿರ್ಲಿ ಅಂತ ನಾವು ಇದು ಮಾಡ್ತೀವಿ. ಹಂಗ ನಮ್ಮ ಅವರ ಮುಂದಿನ ಕಾಲದಲ್ಲಿ ತಾವು ಏನು ಅನ್ಕೊಂಡ್ರಲ್ಲ ಅವರ ಜೀವನದಲ್ಲಿ ಎಲ್ಲ ಆಗಲಿ, ನಮ್ಮ ಒಳ್ಳೇದಾಗ್ಲಿ ಅಂತೇಳಿ ನಮ್ಮ ಕಡೆಯಿಂದ ನಾವು ಅವ್ರಿಗೆ ಇದು ಮಾಡ್ತೀವಿ, ಶುಭ ಹಾರೈಸ್ತೀವಿ. ನಾಳೆ ಇವ್ರಿಗೆ ತಂಡಿ ಬಾಯಿ ಬಿಟ್ಟದ ನೋಡ್ರಿ. ಅದೇ ರೀತಿ ಕೊನೆಯದಾಗಿ ಅವ್ರು ಏನ್ ಮಾತಾಡ್ತಾರೆ ಎಸ್, ಎಲ್ಲರೂ ನನ್ನ ಬರ್ತಡೇಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಮತ್ತು ನಮ್ಮ ಹಿರಿಯರಾದ ಚಂದ್ರಣ್ಣವರು ಬಂದಿದ್ದಾರೆ, ಅವರು ತುಂಬ ಧನ್ಯವಾದಗಳು. ನಮ್ಮ ಉಮೇಶ್ ಅವರು ಬಂದಿದ್ದಾರೆ, ಹಾಗೂ ದೊಡ್ಡ ಹಿರಿಯರಾದ ಪಾರ್ವರ್ ಬಂದಿದ್ದಾರೆ, ಪಾರ್ವತಿ ಅವರು ಮತ್ತು ನಮ್ಮ ಬಸವರು ಬಂದಿದ್ದಾರೆ. ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಅದಕ್ಕೆ ಒಬ್ಬರು ಬಂದಿದ್ದಕ್ಕೆ ಧನ್ಯವಾದಗಳು. ಒಬ್ರು ಮಿಸ್ ಆಗಿದ್ದಾರೆ, ಬೆಳಿಗ್ಗೆ 8 ಗಂಟೆಗೆ ಯೂಸ್ ಮಾಡಿದ್ದಾರೆ. ಅದಕ್ಕೆ ಇವತ್ತು ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. ನಮ್ಮ ಬರ್ತಾರೆ ಕೇಕ್ ಒಂದು ಮತ್ತೆ ನಾಳೆ ಹೇಳು, ಈಗ ನಾಳೆ ಏನಾದ್ರು ಕೊಡ್ಸೋದು ಹೇಳಿ. ನೆಕ್ಸ್ಟ್ ಸಂಡೇ ಮೇಟೇರ್ ತೋಟದಲ್ಲಿ ಊಟ ಇಟ್ಕೊಳ್ಳೋಣ. ಬೋಲೋ ಭಾರತ್ ಮಾತಾ ಕಿ ಜೈ. ನಮ್ಮ ಪ್ರಕಾಶ್ ಅನ್ನೋರು ಬರ್ತಡೇ ಹುಟ್ಟುಹಬ್ಬದಿಂದ ನಮ್ಮ ಬಿಟ್ನಾಳ ಮರಿಯಮ್ಮ ಗುಡಿಗೆ ನಮ್ಮ ಜಿಲ್ಲೆ ಕೊಟ್ಟಾರ. ಹೀಗೆ ನಿರಂತರವಾಗಿ ಅವರ ಕೊಡಲಿ, ಎಲ್ಲರಿಗೂ ಹೆಚ್ಚಿನದಾಗಿ ಕೊಡ್ತಾ ಹೋಗ್ಲಿ. ಅಲ್ಲ, ಇನ್ನೂ ಮುಗಿ ಫೈನಲ್ ಆಗೋಗೆ ಮಾಡ್ತೀವಿ. ಅದು ಮುಗಿಯೋದ್ರೊಳಗೆ ತಿಂಗಳ ಇವತ್ತು ನನ್ನ ಬರ್ತ್ಡೇ ನಿಮಿತ್ತ ನಾನು ಕೊಟ್ಟಿದ್ದೇನೆ ದೇವ್ರಿಗೆ. ಹೊಡ್ರಿ ಚಪ್ಪಾಳಿ ಹೊಡ್ರಿ. ಮುಗಿಯೋ ಒಳಗ ಎಲ್ಲರಿಗೂ ಒಂದೊಂದ್ ಸೊನ್ನೆ ಜಾಸ್ತಿ ಹಾಕ್ಲಿ. ಸೊನ್ನೆ ಅಷ್ಟೇ ಜಾಸ್ತಿ ಹಾಕ್ಲಿ. ಅಲ್ಲ ಒಂದ್ ಹಂಗ ಇರ್ಲಿ, ಮುಂದೆ ಸೊನ್ನೆ ಏರ್ಕೊಂತ ಹೋಗ್ಲಿ. ಈಗ ಸ್ವಲ್ಪ ದೇವ್ರ ಬಗ್ಗೆ ಆಧ್ಯಾತ್ಮಿಕ ಹೇಳ್ಬೇಕ. ಬರೋಣ ಹಾಡು. ಮಹಾಕಾಯ ಅವನ ಹೆಸರು ಹೇಳ್ರಿ. ಪ್ರಕಾಶಣ್ಣ ತೋಲಿ